ಮಾತ, ನಿನ್ನ ಆಶೀರ್ವಾದ ಹಾರೈಕೆ ಸದಾಕಾಲ ಯಾವತ್ತು ಈ ನಿನ್ನ ಮಗಳ ಮೇಲೆ ಇರಲಿ ಅಂತ ಭಕ್ತಿಯಿಂದ ಸೆರಗೊಟ್ಟಿ ಕೇಳ್ಕೊಳ್ತೀನಿ ತಾಯಿ. ನಾನೇನೋ ಶ್ರೀಮಂತಿಕೆ ಬೇಕು, ವಜ್ರ ವೈಢೂರ್ಯಗಳ ಹಾಸಿಗೆ ಬೇಕು, ನಾನು ರಾಣಿ ಥರ ಮೆರೆಬೇಕಂತ ನಿನ್ನ ಹತ್ರ ಹೆಚ್ಚಿಗೆ ವರವನ್ನ ಕೇಳಲಾರೆ. ನಂದು ಪುಟ್ಟ ಮನೆ. ಈ ಮನೆಯಲ್ಲಿ ನಾನು, ನನ್ನಣ್ಣ, ನನ್ನ ಮುದ್ದಿನ ಅಪ್ಪ, ಇಷ್ಟೇ ನನ್ನ ಪ್ರಪಂಚ. ಈ ಜಗತ್ತಲ್ಲಿ ಇವರಿಬ್ರು ನನ್ನೆರಡು ಕಣ್ಣುಗಳಿದ್ದಂತೆ. ಇವರನ್ನ ಹೊರತುಪಡಿಸಿ ನನಗೆ ಬೇರೆ ಜಗತ್ತೇ ಇಲ್ಲ ತಾಯಿ. ಒಟ್ಟಲ್ಲಿ ನಿಜ ಹೇಳಬೇಕಂದ್ರೆ ಮುಂಬರುವ ಕಷ್ಟಗಳನ್ನ ನನಗೆ ಕೊಡ್ಲೇಬೇಡ ಅಂತ ನಾನೇನು ನಿನ್ನ ಹತ್ರ ಕೇಳ್ತಾ ಇಲ್ಲ. ಮುಂದೆ ಎಂಥದ್ದೇ ಕಷ್ಟಗಳು ಬಂದರೂ ಕೂಡ ಅದನ್ನ ದಿಟ್ಟತರವಾಗಿ ಎದುರಿಸಿ ನಿಲ್ಲುವಂತ ಶಕ್ತಿ ಸಾಮರ್ಥ್ಯನ ಕೊಟ್ಟು ಕಾಪಾಡು ಅಂತ ನಿನ್ನ ಹತ್ರ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ವರ್ಷ ಪೂರ್ತಿ ನೀನು ಬೇಡಿಕೊಳ್ಳುತ್ತಿರುವ ಈ ದೇವರು ದಿನವಿಗೆ ನುಡಿಗಾಗಿ ಒಪ್ಪತ್ತಿನ ತುತ್ತನಾದರೂ ಕರುಣಿಸಿದಾನೆ. ನಮ್ಮ ಗೊತ್ತು, ದೈವ ಶಕ್ತಿ ಎಂಬುದು ನಮ್ಮ ಇಷ್ಟಾರ್ಥವನ್ನು ಪೂರೈಸಿಕೊಳ್ಳೋಕೆ ನಾವು ಬೇಡ್ಕೊಳ್ಳೋದಷ್ಟೇ. ಆದರೂ ಆ ದೇವರಲ್ಲಿ ಏನಂತ ಸೆರಗೊಡ್ಡಿ ಬೇಡಿಕೊಂಡೆ ಅಮ್ಮ. ನೂರಾರು ಕುಟುಂಬಗಳಿಗೆ ಅನ್ನವನ್ನ ಇಟ್ಟು ಆ ಕುಟುಂಬಗಳ ಜೀವನ ನಡೆಸೋದಕ್ಕೆ ದಾರಿ ದೀಪವಾಗಿ ಬಂದಂಥ ಈ ನನ್ನ ತಂದೆ ಅವರಿಗೆ ಆ ಹಿಂದೆ ನಡೆದಿರ್ತಕ್ಕಂಥ ವೈಭವದ ದಿನಗಳನ್ನ ಮತ್ತೆ ಮತ್ತೆ ಮರುಕಳಿಸಿಕೊಡು ತಾಯಿ ಶ್ರೀ ದುರ್ಗಾ ದೇವಿ ಅಂತ ಭಕ್ತಿದ ವರವನ್ನ ಕೇಳ್ತಾ ಇದ್ದೀಯಪ್ಪ. ಕಾಲಚಕ್ರದಲ್ಲಿ ಬದಲಾಗದ್ದು ಅಂದರೆ ಆ ಸಾವೊಂದೇ. ಶ್ರೀಮಂತನಿರಲಿ ಬಡವನಿರಲಿ, ಕತ್ತಲಲ್ಲಿ ನಮ್ಮ ಪ್ರತಿಬಿಂಬವೇ ನಮ್ಮ ಹಿಂದೆ ಬರದೇ ಇರುವಾಗ, ಕಾಲ ಎಂಬುದು ಕೂಡಿ ಬಂದಾಗ ಕರ್ಮವೆಂಬುದು ಕಚ್ಚಲೇಬೇಕಮ್ಮ, ಕಚ್ಚಲೇಬೇಕು. ಅಪ್ಪ, ಕರ್ಮವೇ ಇಲ್ಲ, ಕಷ್ಟಗಳೇ ಇಲ್ಲ ಅಂದ ಮೇಲೆ ಕರ್ಮ ನಮ್ಮನೇಕಪ್ಪ ಕಾಡಬೇಕು. ನಾ ನಿಜ ಹೇಳ, ರಾಜ ಪಟ್ಟದಿಂದ ದಾಸ ಪಟ್ಟಕ್ಕೆ ಇಳಿದವರು ನೀವು. ನೂರಾರು ಬಡ ಕುಟುಂಬಗಳಿಗೆ ಅನ್ನಕ್ಕೆ ದಾರಿ ಮಾಡಿಕೊಟ್ಟವ್ರು ನೀವು. ರಾಜನಾಗಿ ಮೆರೆದವನು ದಾಸ ಪಟ್ಟಕ್ಕೆ ಇಳಿದ್ರು ಕೂಡ ಅದೇ ಗತ್ತು, ಅದೇ ಹೆಮ್ಮೆ, ಅದೇ ವಾತ್ಸಲ್ಯ. ಏನಪ್ಪ ಇದೆ? ನಿಜ ಹೇಳು, ದುಃಖವೆಂಬುದನ್ನ ಹೆಪ್ಪುಗಟ್ಟಿಸಿ ಅದಾವ ಜಾಗದಲ್ಲಿ ಇಟ್ಟಿದ್ದೀರಂತ ಈ ಮಗಳ ಮಾತ್ರ ಹೇಳ್ತೀಯ ಅಪ್ಪ. ಸಾವುಕಾರ ಪಾಲಿಗೆ ಶ್ರೀಮಂತಿಕೆ ಅನ್ನೋದು ಸೌಗಾದರೆ ಬಡತನವೇ ಸೋಗಮ್ಮ. ಅಂಥದ್ರಲ್ಲಿ ನಿನಗೆ ಗೊತ್ತೇ ಇದೆಯಲ್ಲ, ಕಾಲವೊಂದರಲ್ಲಿ ಆಳಿದಂಥ ಹರಿಶ್ಚಂದ್ರ, ನಳರಂಥ ಮಹಾರಾಜರೇ ಎಲ್ಲವನ್ನು ಸೋಕಿ ಕಳಂಕವನ್ನೇ ತಂದುಕೊಂಡಿಲ್ಲ. ಅಷ್ಟೇ ಯಾಕೆ, ಗಾಂಧೀಜಿ ಚೆನ್ನಮ್ಮನಂಥವರು ಅವರಿಗೆ ಹೋದರೆ ಹೊರತು ಯಾವತ್ತೂ ಸಾವನ್ನು ಅಂಜಿದವರಲ್ಲ. ಅಂಥವರ ಪದವನ್ನು ವಿಚಾರಿಸಿ ಬೆಳೆದವನಮ್ಮ ನಾನು, ಬೆಳೆದವನು. ಅಪ್ಪ, ನಿಜ ಹೇಳ, ನಿನ್ನ ರಕ್ತದ ಹುಟ್ಟಿರೋದು ನನ್ನ ಹೆಮ್ಮೆ. ನಿನ್ನಂಥ ತಂದೆಯನ್ನ ಆ ದೇವರ ಕೊಡುಗೆಯಾಗಿ ಕೊಟ್ಟಿರೋದು 100 ಜನ್ಮಗಳ ಪುಣ್ಯದ ಫಲ ಅಂತ ಹೆಮ್ಮೆಯಿಂದ ಹೇಳ್ತೀನಿ ಅಪ್ಪ. ನಿಜ ಹೇಳಬೇಕಂದ್ರೆ ನೀನು ಆ ದೇವರು ಕೊಟ್ಟಂತ ಪುಣ್ಯದ ಫಲ ಅಪ್ಪ, ಪುಣ್ಯದ ಫಲ ನೀನು. ಮಗಳೇ, ನೀನು ಈ ಸಮಾಜದಲ್ಲಿ ಸಾಧಿಸಿ ರಕ್ತ ಸಂಜಾತಿ ಅಂತ ಸಾಧಿಸಿದ್ರೆ ಅಷ್ಟೇ ನನಗೆ ಸಾಕಮ್ಮ. ತಾಯಿ ಮಮತೆಯನ್ನ ನಾನೇನೋ ಕಂಡವಳಲ್ಲ, ಅದನ್ನ ಕಣ್ಣಿಂದ ಕಾಣಿಸಿ ನನಗೆ ಕೊಟ್ಟವರು ನೀವು ಅಪ್ಪ. ನೀವು ಚಿಕ್ಕ ಮಗು ತಾಯಿನ ಕಳೆದುಕೊಂಡ ನನ್ನಂತೊಳಗೆ ಚಂದ್ರನ ತೋರಿಸಿ ತುತ್ತು ಮಾಡಿ ಹಾಲನ್ನ ಉಳಿಸಿದ್ದನ್ನ ನಾನ್ಯಾವತ್ತೂ ಮರೀಲಿಲ್ಲ ಅಪ್ಪ. ಎಂಥದೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ನನ್ನ ಬೆನ್ನೆಲುಬಾಗಿ ನಿಂತಂತವ್ರು ನೀನಪ್ಪ, ನೀನು ಅಪ್ಪ. ನೋಡ್ತಾ ಇರು, ನನ್ನ ಜನ್ಮಕ್ಕೋಸ್ಕರ ನೀನಿಟ್ಟು ದಾರಿ ದೀಪವಾಗಿ ಬಂದಿದ್ಯಲ್ಲ, ನಿನ್ನ ಜನ್ಮವನ್ನ ಋಣ ತೀರಿಸೋದು ಖಂಡಿತವಾಗೂ ತೀರಿಸ್ತೀನಿ ಅಪ್ಪ, ಖಂಡಿತವಾಗೂ ತೀರಿಸ್ತೀನಿ. ಮಗಳೇ, ನಮ್ಮ ಮುಂದಿನ ಜೀವನಕ್ಕಾಗಿ ನನ್ನ ಹಳೆಯ ಸ್ನೇಹಿತನ ಭೇಟಿಯಾಗಿ ಬರ್ತೀನಿ. ನೋಡ್ತಾ ಹುಷಾರಾಗಿರಮ್ಮ. ಮಗಳೇ, ಒಂದೇ ಒಂದು ಕ್ಷಣದ ನಿರ್ಲಕ್ಷ್ಯ ಮನುಷ್ಯನ ಬದುಕನ್ನೇ ನಾಶ ಮಾಡಬಹುದು.
ನೆನಪನ್ನಿಟ್ಕೊಮ್ಮ, ನೆನಪನ್ನಲ್ಲಿಟ್ಕೊ. ಹೋಗಿ ಬರ್ತೀನಮ್ಮ. ಸರಿಯಪ್ಪ. ನೋಡು, ನಿಮ್ಮ ಅನುಭವ ಹುಷಾರಿಯಾಗಿರ್ಬೇಕು ನೋಡು. ಆಯ್ತಪ್ಪ. ನಿನ್ನ ಅನುಭವವೇ ನನಗೆ ಶ್ರೀರಕ್ಷೆ. ಬೇಗ ಹೋಗಿ ಬಂದ್ಬಿಡು. ಆಯ್ತು.